ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾ ಚಂದ್ರ. ಇದು ನನ್ನ ಚಾನಲ್ ಕನ್ನಡ ಮಾಮ್ ಟಾಕ್ಸ್. ಇವತ್ತಿನ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಮಕರ ಸಂಕ್ರಾಂತಿ. ಎಲ್ರೂ ಎಳ್ಳು ಬೆಲ್ಲ ತಿಂದು ಖುಷಿಯಾಗಿರಿ ಅಂತ ಏನೋ ಹೇಳ್ತಾರಲ್ವ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ, ಅದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ಮುಂಚೆನೂ ತೋರಿಸಿದ್ದೆ ಈ ಸೀರೆ. ಸೊ ಈ ಸೀರೆನ ಉಟ್ಕೊಂಡು ಇವತ್ತು ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಈ ಸೀರೆಗೆ ಬ್ಲೌಸ್ ನಾನು ಈ ಥರ ಹೊಲಿಸ್ದೆ. ಆ್ಯಕ್ಚುಲಿ ಈಗ ಒನ್ಕಿ ಡಿಸೈನ್ ಅಂತ ತುಂಬ ಫ್ಯಾಷನ್ ಬಂದಿದೆ ಅಪ್ಪ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಆ ಡಿಸೈನ್ ತೊಗೊಂಡು ಈ ಥರ ಹೊಲಿಸಿದ್ದೀನಿ. ಯೂಶ್ವಲಿ ಸಿಂಪಲಾಗಿ ಅಂದರೆ ಬ್ಲೌಸ್ ಬ್ಯಾಕ್ ನೆಕ್ ಏನಿದೆ, ಏನಕ್ಕಂದರೆ ಇದು ಒನ್ಕಿ ಹಾಕ್ಸಿದ್ದೀನಲ್ವಾ ಸ್ಲೀವ್ಸ್ಗೆ, ಅದಕ್ಕೆ ಸಿಂಪಲ್ ಆಗಿರಲಿ ಅಂತ ಬ್ಯಾಕಲ್ಲಿ ಸುಮ್ಮನೆ ಸ್ಕ್ವೇರ್ ನೆಕ್ ಇಡಿಸಿ ಟೈಯಿಂಗು ಮತ್ತು ಇದು ಏನಂತಾರಪ್ಪ ಕುಚ್ಚು ಮಣಿ ಹಾಕಿ ಕುಚ್ಚು ಹಾಕ್ಸಿದ್ದೀನಿ. ನಾನು ಸ್ಯಾರಿಗಳಿಗೆ ನಾರ್ಮಲಾಗಿ ಸ್ಯಾಟಿನ್ ಪೆಟಿಕೋಟ್ನ ಪ್ರಿಫರ್ ಮಾಡ್ತೀನಿ. ಸೊ ದಟ್ ಫಾಲ್ ಏನು ಬರುತ್ತಲ್ವ ಸ್ಯಾರಿದು ಉಟ್ಕೊಂಡಾಗ ಆವಾಗ ಚೆನ್ನಾಗಿ ಅನಿಸುತ್ತೆ ಅಂತ. ನೋಡಿ ಒಂದು ಸತಿ ಇನ್ನೊಂದು ಸತಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಯಾವ ಥರ ವರ್ಕ್ ಮಾಡಿಸಿದ್ದೀನಿ ಅಂತ. ಆ್ಯಕ್ಚುಲಿ ಇದು ಹೆವಿ ವರ್ಕೇ ನಾನು ಮಾಡಿಸಿರೋದು. ಇದು ಸೆಮಿ ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ನಾನು ತೊಗೊಂಡಿದ್ದು ಅನುಪಮ ಅವ್ರ ದೀಸಾ ಫ್ಯಾಷನ್ ಇದೆ ಅಲ್ವ, ಅವರಿಂದ ತರಿಸಿದ್ದು. ನನಗೇನಂತೆ ಅಂದರೆ ಒಂದೊಂದು ಸತಿ ಅಂಗಡಿಗೆ ಹೋಗಿ ತೊಗೊಳಕ್ಕೆ ಪೇಷನ್ಸ್ ಇಲ್ಲ ಅಂದರೆ ಸುಮ್ಮನೆ ಆನ್ಲೈನ್ ಆರ್ಡರ್ ಮಾಡಿಬಿಟ್ಟಿರ್ತೀನಿ. ಸೊ ಆಯಿತು, ಸೀರೆ ಉಟ್ಕೊಂಡು ಆಯಿತು, ಒಂದು ಸ್ವಲ್ಪ ಸಿಂಪಲಾಗಿ ರೆಡಿ ಆಗೋಣ ಅಂತ ಆಗ್ತಾಯಿದ್ದೀನಿ. ಸ್ಯಾರಿ ಉಟ್ಕೊಂಡಾಗ ನಾರ್ಮಲಾಗೆ ನಾನು ಪ್ರಿಫರ್ ಮಾಡೋದು ರೆಡ್ ಅಥವಾ ಪೀಚ್ ಕಲರು ಅಥವಾ ಈ ಥರ ಕಲರ್ ಇರುತ್ತಲ್ವ ಇದರ ಲಿಪ್ಸ್ಟಿಕ್ನ. ಆ್ಯಂಡ್ ಈ ಲಿಪ್ಸ್ಟಿಕ್ ಬಂದು ಸ್ವಲ್ಪ ಡ್ರೈ ಇದೆ, ಅದಕ್ಕೆ ನಾನು ಲಿಪ್ ಗ್ಲಾಸ್ ತೊಗೊಂಡಿದ್ದೀನಿ ಲ್ಯಾಕ್ಮೇದು. ಸೊ ದಟ್ ನೋಡಿ ಈ ಥರ ಲಿಪ್ ಗ್ಲಾಸ್ ಹಾಕಿದಾಗ ಅಂದರೆ ಆ ಶೈನಿಂಗ್ ಲುಕ್ ಏನು ಬರುತ್ತೆ ಅದು ಬರುತ್ತೆ. ನಾನು ಈ ನಡುವೆ ನನಗೆ ಕ್ರೇಪ್ ಸಿಲ್ಕ್ ಸ್ಯಾರಿನೇ ಇಷ್ಟ ಆಗ್ತದೆ. ಯಾಕಂದರೆ ಇದು ಉಟ್ಕೊಳ್ಳೋಕ್ಕೂ ಈಸಿ ಆ್ಯಂಡ್ ಉಟ್ಕೊಂಡು ಏನಾದ್ರು ಕೆಲಸ ಮಾಡಬೇಕು ಅಂದರೂ ಆವಾಗ ಈಸಿಯಾಗಿ ಕೆಲಸ ಮಾಡ್ಕೋಬೋದು. You're ready? Very good. Mom is also getting ready now. ಏನು ಹಾಕ್ಕೊಳ್ಳೋಣ ಅಂದರೆ ಒಡವೆನ ಇದು ಸೆಟ್ ಮಾಡಿದ್ದೀನಿ ನೋಡಿ. ಇದು ಕಿವಿಗೆ ಇದನ್ನು ಹಾಕ್ಕೊಳ್ಳೋಣ ಅಂತ. ಆ್ಯಂಡ್ ವಾಚ್ ಇದು ಟೈಟನ್ ರಾಗ್ ಅದು. ಆ್ಯಂಡ್ ಇದು ಬಂದು ಇವತ್ತು ನಾನು ನಿಮಗೆ ತೋರಿಸ್ಬೇಕಾಗಿರೋ ನೆಕ್ಲೆಸ್. ಇದು ಆ್ಯಕ್ಚುಲಿ ನಮ್ಮ ಅಜ್ಜಿ ಇದು ಜಡೆಪಿಲ್ಲೆ ಏನಂತ ಅಂತಾರಲ್ವ, ಅದು ಜಡೆಪಿಲ್ಲೆ. ಅದಕ್ಕೆ ನಾನು ಹೊಸದಾಗೆ ಈ ಥರ ಚೇಂಜ್ ಮಾಡಿಸಿದ್ದೀನಿ. ಬನ್ನಿ ಅದನ್ನು ಹಾಕ್ಕೊಳ್ತಾ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನಾನೇನು ವಾಲೆ ಹಾಕೋತಾ ಇದ್ದೀನಿ ಅಲ್ವಾ, ಆ್ಯಕ್ಚುಲಿ ಇದು ಕರೆಕ್ಟಾಗಿ ಸೆಟ್ ಆಗುತ್ತೆ ನಾನು ಹಾಕೋದಿರೋ ನೆಕ್ಲೆಸ್ ಜೊತೆ. ಇದೇನಂದರೆ ನಾನು ಆವಾಗ ವಾಲೆ ಬಂದು ಅರೌಂಡು ಗಟ್ಟಿಯಾಗಿ ಮಾಡಿಸ್ಬಿಟ್ಟಿದ್ದೆ. 8 ಗ್ರಾಮು 10 ಗ್ರಾಮೇ ಇದೆ ಅಂದ್ಕೊಳ್ಳಿ, ತುಂಬ ಭಾರವಾಗಿ ಚೆನ್ನಾಗಿದೆ ಈ ವಾಲೆ. ಸೊ ಅದೇನಾಯಿತು ಅಂದರೆ ಈಗ ಇದು ಜಡೆಬಿಳೆ ನೆಕ್ಲೆಸ್ ಏನಿದೆ ಅದಕ್ಕೆ ಕರೆಕ್ಟಾಗೆ ಮ್ಯಾಚ್ ಆಗುತ್ತೆ. ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾಡ್ತಾಯಿದ್ದಾರೆ, ಇವ್ರು ಏನೋ ಇರಿಟೇಟ್ ಮಾಡ್ತಾಯಿದ್ದಾರೆ ನನಗೆ. ಏನಿಲ್ಲ, ಏನಂದರೆ ನನಗೆ ಹಬ್ಬದ ದಿನ ಪ್ರತಿ ಸತಿನೂ ಅಷ್ಟೇ ಒಂದು 10-11 ಗಂಟೆಗೆ ನಾನು ಪೂಜೆ ಮುಗಿಸ್ಬಿಡ್ತೇನೆ. ಬಟ್ ಇವರು ಸ್ನಾನ ಮಾಡ್ಕೊಂಡು ರೆಡಿ ಆಗಿರಲ್ಲ ಆ ಟೈಮ್ಗೆ. ಅದಕ್ಕೆ ನಾನು ಬೈತಾ ಇದ್ದೀನಿ, ಅವರೇನೋ ಹೇಳಿ ಇರಿಟೇಟ್ ಮಾಡ್ತಿದ್ದಾರೆ. ಅದಕ್ಕೆ ನನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ ನೀವು ನೋಡ್ಬೋದು. ನಾನು ಈ ಸರಾನ ಹಾಕ್ಕೊಂಡಿದ್ದೀನಿ ಮುಂಚೆನೂ, ಒಂದು ರೀಲಲ್ಲಿ ಹಾಕಿದ್ದೆ ನಾನು. ಅದು ಹಾಕಿದ್ಮೇಲೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಕಂಟಿನ್ಯೂಸ್ ಆಗಿ ಕೇಳ್ತಾಯಿದ್ರಿ ಇದರ ಡೀಟೇಲ್ಸ್ ಶೇರ್ ಮಾಡಿ ಅಂತ. ಅದಕ್ಕೆ ಈ ವಿಡಿಯೋಲಿ ಶೇರ್ ಮಾಡೋಣ ಅಂದ್ಕೊಂಡೆ. ಸೊ ಇದು ಬಂದು ನೀವು ಪೆಂಡೆಂಟ್ ಏನು ನೋಡ್ತಾ ಇದ್ದೀರಾ ಅಲ್ವಾ, ಇದು ನಮ್ಮ ಅಜ್ಜಿದು. ಅಂದರೆ ಜಡೆಬಿಲ್ಲೆ ಅಂತ ಆಗಿನ ಹಳೆ ಕಾಲದಲ್ಲಿ ಬರ್ತಾಯಿತ್ತು, ಅದರಲ್ಲಿ ಇದನ್ನು ಮಾಡಿಸಿರೋದು ನಾವು. ಸೊ ಮುಂಚೆ ಅಮ್ಮ ಏನೋ ಹಾಕ್ಸಿದ್ರು ಅಷ್ಟೇ. ಬಟ್ ಈಗ ನಾನು ನೀಟಾಗೆ ಆ ಜಡೆಬಿಲ್ಲೆಗೆ ಆಲ್ಮೋಸ್ಟ್ 26 ಗ್ರಾಮ್ ಚೈನ್ ಏನು ಕಾಣಿಸ್ತಿದೆ ಅಲ್ವಾ, ಗೋಲ್ಡ್ ಚೈನ್ ಹಾಕಿ ನಾನು ಮತ್ತೆ ಮಾಡಿಸ್ದೆ ಇದನ್ನು. ಈಗ ರೀಸೆಂಟಾಗೆ 1-2 ಮಂತ್ಸ್ ಹಿಂದೆ ಮಾಡಿಸಿದ್ದು. ಸೊ ಪೆಂಡೆಂಟ್ ಬಂದು ಹಳೇದು, ಬಟ್ ಚೈನ್ ಮಾತ್ರ ನಾನೀಗ ರೀಸೆಂಟಾಗೆ ಮಾಡಿಸಿದ್ದು. ಪೆಂಡೆಂಟ್ ಬಂದು ತುಂಬಾ ಚೆನ್ನಾಗಿದೆ, ತುಂಬ ಏನಂತಾರೆ ರಾಯಲಾಗಿ ಕಾಣಿಸುತ್ತೆ. ಸೊ ಅದು ಬಂದು ಆ್ಯಕ್ಚುಲಿ ರತ್ನದಲ್ಲಿ, ಮುತ್ತು ರತ್ನ ಅಂತಾರಲ್ಲ, ರತ್ನದಲ್ಲಿ ಮಾಡಿರೋದು.
ಪ್ಯೂರ್ ಸ್ಟೋನ್ಸ್ ಇದು, ಮತ್ತು ಮಧ್ಯದಲ್ಲಿ ಬಂದು ಒಂದು ಸಾಲಿಟೇರ್ ಡೈಮಂಡ್ ಏನಿದೆ ಅದು ಇರೋದು. ಆ್ಯಕ್ಚುಲಿ ಅಮ್ಮನಿಗೆ ನಾನು ಈ ಥರ ಇಲ್ಲಿವರೆಗೂ ಬರೋವರೆಗೂ ಕತ್ತುವರೆಗೂ ಬರೋದವರೆಗೂ ಮಾಡಿಸಮ್ಮ ಅಂತ ಹೇಳಿದ್ದೆ. ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿದ್ದೆ, ಇವ್ರು ಮೈಸೂರಲ್ಲಿ ಅಮ್ಮ ಮಾಡಿಸಿದ್ದು. ಸೊ ಸ್ವಲ್ಪ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿ ಅದು ಈ ಥರ ಲಾಂಗ್ ಚೈನ್ ಥರ ಆಗೋಯ್ತು. ಬಟ್ ಅಂದ್ರೂ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದೆ. ದೇವ್ರದು ಇವತ್ತೇನು ಇಲ್ಲ, ಸುಮ್ಮನೆ ಹೂವು ಚೇಂಜ್ ಮಾಡಿಬಿಟ್ರು ಪೂಜೆ ಮಾಡೋ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ. ಮತ್ತು ಎಳ್ಳು ಬೆಲ್ಲಾಗೆಲ್ಲ ರೆಡಿ ಮಾಡ್ಕೋಬೇಕಲ್ವಾ, ಅದನ್ನು ಬನ್ನಿ ಎಲ್ಲ ತಟ್ಟೆಗಿಟ್ಟೆ ಬೆಳ್ಳಿ ಸಾಮಾನು ಎಲ್ಲ ರೆಡಿ ಮಾಡಿಬಿಟ್ಟಿದೆ. ಈ ದೀಪ ಏನಿದೆ ಅಲ್ವಾ, ಈ ದೀಪದ ಮೇನ್ ಏನಂದರೆ ಬತ್ತಿನ ಈ ಥರ ಒಳಗೆ ಸೇರಿಸಿ ಹಾಕಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತು ಬಟ್ಲು ತೀರ್ಥ ಎಲ್ಲ ಬೇಕಲ್ಲ, ತಟ್ಟೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾನೇನಂದರೆ ಪ್ರತಿ ಸತಿನೂ ಅಷ್ಟೇ ಬೆಳ್ಳಿ ಸಾಮಾನು ಹೆಂಗಿದ್ರು ತೊಳೆದ್ಬಿಟ್ಟು ಇಟ್ಟಿರ್ತೀನಿ. ಸೊ ದಟ್ ಈ ಥರ ಹಬ್ಬದ ಟೈಮಲ್ಲಿ ಏನಿದ್ದಾಗ ತೆಗೆದ್ಬಿಟ್ಟು ಸುಮ್ಮನೆ ಒಂದು ಸತಿ ಕಲಪಿಸ್ಕೊಂಡ್ರೆ ಸಾಕಾಗುತ್ತೆ ಅವಾಗ. ಕೆಳಗಡೆ ಬಂದೆ. ನಾನು ಪ್ರತಿ ಸತಿ ಅಷ್ಟೇ ದೀಪ ಹಚ್ಚೋಕ್ಕಿಂತ ಮುಂಚೆ ಮೇಲೆ ಕೆಳಗಡೆ ಏನಿದೆ ಅದನ್ನು ಫಸ್ಟು ಹೊಸ್ಲೆಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಈಗ ಫಸ್ಟು ಸದ್ಯಕ್ಕೆ ತಟ್ಟೆ ರೆಡಿ ಮಾಡ್ಕೊತಾ ಇದ್ದೀನಿ. ನೆನ್ನೆನೇ ಆನ್ಲೈನಲ್ಲೇ ಎಲ್ಲ ಕಬ್ಬು ಮತ್ತು ಎಳ್ಳೇನಿದೆ ಅದನ್ನೆಲ್ಲ ತರಿಸ್ಬಿಟ್ಟಿದ್ದೆ. ಮೈಸೂರಲ್ಲಿ ಅಮ್ಮ ಏನಂದರೆ ಅವರೇ ಎಳ್ಳನ್ನ ಮಾಡ್ತಾರೆ. ಮುಂಚೆ ನಾನು ಅಕ್ಕ ಹೆಣ್ಮಕ್ಳಲ್ವ ಮನೇಲಿದ್ದಿದ್ದು, ಹೆಣ್ಮಕ್ಳು ಕೈಲಲ್ವ ಎಳ್ಳು ಬೀರ್ಸೋದು, ಅದಕ್ಕೆ ಅಮ್ಮ ಎಳ್ಳು ಮಾಡ್ತಾಯಿದ್ರು. ಈಗಲೂ ಅಷ್ಟೇ ನಮ್ಮ ಅಕ್ಕನ ಮಗಳೇನಿದ್ದಾಳೆ ಅವಳು ಹೆಣ್ಮಗು ಅಲ್ವಾ, ಅವಳು ಈಗ ಅವಳು ಡಿಗ್ರಿ ಮಾಡ್ತಾಯಿದ್ದಾಳೆ. ಸೊ ಅವಳು ಎಳ್ಳು ಬೀರ್ತಾಳಲ್ವ, ಅದಕ್ಕೆ ಅವ್ರ ಮನೆಗೂ ಎಳ್ಳನ್ನ ಮಾಡಿಕೊಡ್ತಾರೆ. ಮತ್ತು ನನ್ನ ಮನೆಗೆ ನನಗೆಲ್ಲಿ ನಾನು ಇಲ್ಲಿವರೆಗೂ ಬೆಂಗಳೂರಿವರೆಗೂ ಕಳ್ಸೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಎಳ್ಳೇನಿದೆ ಅಮ್ಮ ಮಾಡಿಬಿಟ್ಟು ಅಕ್ಕನ ಕೊಡ್ತಾರೆ. ಕೆಲವು ವರ್ಷ ನಾನು ಹೋಗ್ತೀನಿ ಮೈಸೂರಿಗೆ. ಈ ಸತಿ ಎಲ್ಲ ಗೋವಾಗೆಲ್ಲ ಹೋಗಿ ಬಂದಿದ್ದೆ, ಮೈಸೂರಿಗೂ ಹೋಗಿದ್ದೆ. ಅದಕ್ಕೆ ತಕ್ಷಣ ಹೋಗೋಕ್ಕಾಗಲ್ಲ ಅಂತ ಹೋಗಿರಲಿಲ್ಲ. ನೋಡಿ ಇದನ್ನು ತರಿಸಿದ್ದೀನಿ, ಎಳ್ಳು ಬೆಲ್ಲನ 75 ರೂಪಾಯಿಗೇನೋ ಕೊಟ್ಟಿದ್ದಾರೆ. ಬಟ್ ಏನೋ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಏನಾದರೂ ಮನೇಲಿ ನಾವು ಮಾಡೋ ಎಳ್ಳು ಬೆಲ್ಲ ಏನಿರುತ್ತಲ್ವ ಆ ಥರ ಅಂಗಡಿಯಿಂದ ತರಿಸಿದಾಗ ಬರಲ್ಲ. ಬಟ್ ಓಕೆ, ನಡೆಯುತ್ತೆ. ಫಸ್ಟು ಮನೆ ಹೊಸ್ಲು ತೊಳಿಬೇಕು ಅಂತಾರೆ. ಏನಕ್ಕಂದರೆ ನಾವು ದೇವ್ರ ಪೂಜೆ ಮಾಡುವಾಗ ಲಕ್ಷ್ಮಿನೇ ಆಗಲಿ ಯಾರು ಮನೆ ಒಳಗೆ ಬರುವಾಗ ಫಸ್ಟು ಹೊಸ್ಲು ಕ್ಲೀನಾಗಿರಬೇಕು, ಆವಾಗಲೇ ದೇವರು ಒಳಗೆ ಬರೋದು ಅಂತ ಹೇಳ್ತಾರೆ. ನಾನೆಲ್ಲ ಓದಿದ್ದೆ ಇದನ್ನು. ಅದಕ್ಕೆ ಅಷ್ಟೇ ನಾನು ಪ್ರತಿ ಸತಿ ಹೊಸ್ಲು ಕ್ಲೀನ್ ಮಾಡ್ತೀನಿ. ಅದು ಮಾಡಿದೆ ಅಂತೂ ದೀಪ ಹಚ್ಚಲ್ಲ, ಯಾಕಂದರೆ ನಂಗೆ ಗೊತ್ತು ದೀಪ ಹಚ್ಚಿದ್ರೂ ದೇವ್ರ ಪೂಜೆ ಮಾಡಿದ್ರೂ ಅದು ಪ್ರಯೋಜನ ಆಗಲ್ಲ ಅಂತ. ವಿಶೇಷ ದಿನಗಳಲ್ಲಿ ಸಾಮಾನ್ಯ ಮಂಗಳವಾರ ಮತ್ತು ಶುಕ್ರವಾರ ನಾನು ತುಪ್ಪದ ದೀಪ ಹಚ್ಬಿಟ್ಟು ಬೆಳಗ್ತೀನಿ ಆರತಿನ. ಇಲ್ಲ ಈ ಹಬ್ಬದ ಟೈಮ್ಗಳಿರ್ತವೆ ಅಲ್ವಾ, ಆವಾಗಲೂ ಅಷ್ಟೇ ತುಪ್ಪದ ದೀಪ ಹಚ್ಬಿಟ್ಟು ನಾನು ಮಂಗಳಾರತಿ ಏನಿದೆ ಅದನ್ನು ಬೆಳಗ್ತೀನಿ. ಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ಈಗ ದೆವ್ವತ್ತಿಗೆ ಒಂದ್ಸತಿ ದೃಷ್ಟಿ ತೆಗೆದ್ಬಿಡೋಣ ಅಂತ. ಸಾಮಾನ್ಯ ದೃಷ್ಟಿ ತೆಗಿತಾರೆ ಅಲ್ವಾ ಎಳ್ಳಲ್ಲಿ, ಅದೇ ಥರ ತೆಗಿತಾ ಇದ್ದೀನಿ ನಾನು.
Take one apple. Very good. Good boy. ಇವತ್ತು ತಿಂಡಿಗೆ ಏನು ಮಾಡಿಸಿದ್ದೆ ಅಂದರೆ ದೋಸೆ ಚಟ್ನಿ ಮಾಡಿಸಿದ್ದೆ. ಅದನ್ನು ದೋಸೆ ಚಟ್ನಿ ಅವ್ರು ತಿಂತಾ ಇದ್ದಾರೆ. ಆ್ಯಕ್ಚುಲಿ ಏನಂದರೆ ನಾನು ಇವತ್ತು ಹಬ್ಬದ ದಿನ ಬಟ್ ಏನು ಹಬ್ಬದ ಅಡುಗೆನ ಸ್ಪೆಷಲಾಗಿ ಮಾಡಿಸಿಲ್ಲ ನಾನು. ಏನಕ್ಕಂದರೆ ಇವ್ರಿಗೆ ಏನು ಗೊತ್ತಾ, ಇವ್ರಿಗೆ ಮೈಗ್ರೇನ್ ಪ್ರಾಬ್ಲಮ್ ಇದೆ. ಒಂದು ಶುಗರ್ ಇದೆ, ಇನ್ನೊಂದು ಮೈಗ್ರೇನು ಇದೆ. ಸೊ ಅದಕ್ಕೆ ನೆನ್ನೆ ಎಲ್ಲ ಸಿಕ್ಕಾಬಟ್ಟೆ ಅವ್ರಿಗೆ ಪೂರ್ತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಸ್ಟಮಕ್ ಬಗ್ ಥರ ಆಗೋಗಿತ್ತು. ಏನು ತಿಂದರೂ ಅವ್ರಿಗೆ ಸೇರ್ತಾರಲ್ಲ, ಎಲ್ಲ ವಾಪಸ್ ಬರ್ತಾಯಿತ್ತು. ಅದಕ್ಕೆ ಇವತ್ತು ಸ್ವಲ್ಪ ಲೈಟಾಗೆ ಏನೋ ಹೊಟ್ಟೆ ಸರಿಗಿಲ್ಲ ಅಂದಾಗ ದೋಸೆ ಇರ್ಬೋದು, ಮತ್ತು ಅಡುಗೆಗೂ ಅಷ್ಟೇ ಏನಾದ್ರು ಸಿಂಪಲ್ಲೇ ಮಾಡಿಸ್ತಾ ಇದ್ದೀನಿ. ಯಾವುದೇ ಥರದ್ದು ಹಬ್ಬದ ಅಡುಗೆ ಇವತ್ತು ಮಾಡಿಸ್ತಾ ಇಲ್ಲ. ಇವತ್ತು ಕೆಳಗಡೆಯಲ್ಲಿ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಅವರು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ತಮಿಳವರು, ತೆಲುಗುವರು, ಅವ್ರಿಗೆಲ್ಲ ಪೊಂಗಲ್ ಅಲ್ವಾ ಇವತ್ತು, ತಮಿಳವ್ರು ಮೇನ್ಲಿ. ಅದಕ್ಕೆ ಅವ್ರು ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಪಟ ಗಿಟ ಎಲ್ಲ ಏನೋ ಹಂಚ್ತಾ ಇದ್ದಾರಂತೆ. ಅದಕ್ಕೆ ಸರಿ ಊಟ ಗೀಟ ಮಾಡಿಕೊಂಡು ಹೋಗೋಣ 1 ಗಂಟೆಗೆ ಅಂತ ಅಂದ್ಕೊಂಡೆ. ಸೊ ಇವತ್ತು ಅಡುಗೆಗೆ ಏನಪ್ಪ ಮಾಡಿಸೋದು ಅಂತ ನೋಡ್ತಾ ಇದ್ದೀನಿ. ಏನಂದರೆ ಅಡುಗೆಗೆ ನೋಡ್ಬಿಟ್ಟು ನಾನು ಹೇಳ್ಬಿಟ್ರೆ ನನ್ನ ಹೆಲ್ಪ್ ಹೆಸರು ಬಂದು ಕಾಮಾಕ್ಷಿ ಅಂತ. ಸೊ ಕಾಮಾಕ್ಷಿಯವರು ಆರಾಮಾಗಿ ಅಡುಗೆನ ಮಾಡ್ಕೋತಾರೆ. ಏನಂದರೆ ಅದೇ ಇವತ್ತು ಇವ್ರಿಗೆ ನಾನು ಹೇಳಿದ್ನಲ್ಲ ಹುಷಾರಿಲ್ಲ ಅಂತ, ಅದಕ್ಕೇ ಸಿಂಪಲಾಗೆ ಸುಮ್ಮನೆ ದಾಲ್ ಮಾಡಿಸ್ಬಿಟ್ಟು ಒಂದು ಪಲ್ಯ ಇರಲೇಬೇಕು ಇವ್ರಿಗೆ. ಅದಕ್ಕೆ ಗೋಬಿ ಇದೆ ಅಲ್ವಾ, ಗೋಬಿ ಪಲ್ಯ ಮಾಡಿಸ್ಬಿಡೋಣ ಅಂತ ಅದನ್ನೇ ನೋಡ್ತಾ ಇದ್ದೀನಿ. ನನಗೆ ಅಡುಗೆಯಲ್ಲಿ ಪ್ರಯಾರಿಟೀಸ್ ಅಂತ ಏನಿಲ್ಲ, ಅಥವಾ ಏನೋ ಸೆಲೆಕ್ಟಿವ್ ಅಷ್ಟಿಲ್ಲ. ನನಗೆ ಏನು ಮಾಡಿದ್ರೂ ಅಷ್ಟೇ ಸುಮ್ಮನೆ ತಿನ್ಕೊಂಡ್ಬಿಡ್ತೀನಿ. ಬಟ್ ಇವ್ರು ಹಂಗಲ್ಲ, ಇವ್ರಿಗೆ ಪರ್ಟಿಕ್ಯುಲರಾಗಿ ಇದೇ ಮಾಡಬೇಕು, ಇಲ್ಲಾಂದರೆ ತಿನ್ನೋದೇ ಇಲ್ಲ. ಅವರು ಏನೂ ಅನ್ನಕ್ಕೆ ಹೋಗಲ್ಲ, ಬಟ್ ಇಲ್ಲ ನನಗೆ ಬೇಡ ಊಟ ಅಂತ ಅಂದ್ಬಿಡ್ತಾರೆ. ಅದಕ್ಕೆ ಯಾವಾಗಲೂ ಅಷ್ಟೇ ನಾನು ಯೋಚಿಸಿ ಅವ್ರನ್ನ ಕೇಳಿ ಆಮೇಲೆ ಮೆನ್ಯೂ ಏನಿದೆ ಅದನ್ನು ಡಿಸೈಡ್ ಮಾಡ್ಕೊತೀನಿ. ನೋಡಿ, ಇದು ಉಪ್ಪುಂದು ಯಾವಾಗಲೂ ನಾನು ಒಂದು ಗ್ಲಾಸಲ್ಲಿ ಕಲ್ಲುಪ್ಪು ತುಂಬಿ ಸಿಂಕ್ ಪಕ್ಕದಲ್ಲಿ ಇಡ್ತೀನಿ. ಏನಕ್ಕೆ ಅಂದರೆ ಇದು ಮನೇಲಿ ಏನಾದ್ರು ನೆಗೆಟಿವ್ ಎನರ್ಜಿ ಇದ್ದರೆ, ಅಥವಾ ಈಗ ದೃಷ್ಟಿ ಆಗ್ತಿರುತ್ತೆ ನೋಡಿ, ಈಗ ನಾನು ವೀಡಿಯೋಸ್ ಎಲ್ಲ ಮಾಡ್ತೀನಿ ಅಲ್ವಾ, ಸೊ ದೃಷ್ಟಿ ಆಗೋದು ಆ ಥರ ಏನಾದ್ರು ಇದ್ದರೆ ಅದು ಮನೇಲಿ ನೀರು ಹೋಗೋ ಜಾಗದಲ್ಲಿ ಸಿಂಕ್ ಮಧ್ಯದಲ್ಲಿ ಇಟ್ಬಿಟ್ರೆ ಅದೆಲ್ಲ ಹಾಗೇ ಹೊಟ್ಟೋಗುತ್ತೆ ಮನೆಯಿಂದ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನನಗೆ ನಮ್ಮ ಮನೆ ಜ್ಯೋತಿಷ್ಯರು ಒಬ್ಬರು ಆಂಟಿ ಇದ್ದಾರೆ, ಅವರು ಹೇಳಿದ್ದು. ಸೊ ಅದನ್ನು ಇದು ಆಲ್ಮೋಸ್ಟ್ 2 years ಆಯಿತು, 2 ವರ್ಷದಿಂದನೂ ಪಾಲಿಸ್ತೀನಿ. ಒಂದು ಯಾವಾಗಾರು ಉಪ್ಪು ಚೇಂಜ್ ಮಾಡಿ ಇವತ್ತು ನೋಡಿ ಎಲ್ಲ ಗ್ಲಾಸ್ ಕ್ಲೀನ್ ಮಾಡಿಸಿದ್ದೆ, ಮತ್ತೆ ಉಪ್ಪನ್ನ ತುಂಬಿಡ್ತಾ ಇದ್ದೀನಿ ಅಲ್ಲಿ. ಸ್ವಲ್ಪ ದಾಲ್ ರೈಸ್ ಮಾಡಿ ಫ್ರೈ ಮಾಡಿರ್ತೀರ, ಇದನ್ನ ಒಂಚೂರು ಏನಪ್ಪ ಹೇಳ್ತಾರೆ, ಒಂಚೂರು ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಅನ್ನ ರೈಸ್ ಇದೇನು ಬೇಡ, ಚಪಾತಿ ಏನು ಬೇಡ, ದಾಲು ಅನ್ನ. ಇವ್ರಿಗೆ ಆ್ಯಕ್ಚುಲಿ ಲೋ ಶುಗರ್ ಹೊಡಿತಾ ಇದೆ ಈ ನಡುವೆ, ಅದಕ್ಕೇ ಸ್ವಲ್ಪ ರೈಸ್ನ ಕೊಡ್ತಾ ಇದ್ದೀನಿ. ಮಧ್ಯಾಹ್ನ ರೈಸ್ ತಿನ್ಕೋತಾರೆ, ಮತ್ತು ರಾತ್ರಿ ಚಪಾತಿ ತಿನ್ಕೋತಾರೆ. ಹಂಗೆ ನಾನು ಹೇಳಿದ್ನಲ್ಲ, ಇವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು ನಾನು, ಅವ್ರ ಆರೋಗ್ಯದ ಬಗ್ಗೆನೂ ಯೋಚಿಸ್ಬೇಕಲ್ವ, ಆ ಥರ. ಮತ್ತು ಕಾಮಾಕ್ಷಿ ಅವರು ತುಂಬ ಈಗ ಆಲ್ಮೋಸ್ಟ್ 1 ತಿಂಗಳು ಆಗ್ತಾ ಬಂತು, ಅಡ್ಜಸ್ಟ್ ಆಗ್ತಾ ಇದ್ದಾರೆ ಇನ್ನು ಮನೆಗೆ. ಇಲ್ಲೂ ಅಷ್ಟೇ ಒಂದು ಸ್ನೇಕ್ ಪ್ಲ್ಯಾಂಟ್ ಹಾಕಿಸ್ದೆ. ಮುಂಚೆ ನಾನು ಪಾಮ್ ಪ್ಲ್ಯಾಂಟ್ಸ್ ಇಟ್ಕೋತಾ ಇದ್ದೆ, ಬಟ್ ಅದು ತುಂಬ ಬೇಗ ಸತ್ತೋಗೋದು. ಅದಕ್ಕೆ ಇಂಡೋರ್ಗೆ ಸ್ನೇಕ್ ಪ್ಲ್ಯಾಂಟ್ ಆ್ಯಕ್ಚುಲಿ ತುಂಬಾ ಬೆಸ್ಟು, ಲೋ ಮೇಂಟೆನೆನ್ಸ್. ಮತ್ತು ಇನ್ನೊಂದೇನೆಂದರೆ ಇದು ಆ್ಯಕ್ಚುಲಿ ಎನ್ವೈರ್ನ್ಮೆಂಟ್ನ ಕ್ಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ, ಅಂದರೆ ಏರ್ ಪ್ಯೂರಿಫೈಯರ್ ಥರ ಆ್ಯಕ್ಟ್ ಆಗುತ್ತೆ ಅಂತ. ಅದಕ್ಕೆ ನಾನು ಸ್ನೇಕ್ ಪ್ಲ್ಯಾಂಟ್ ಇಲ್ಲಿ ಕೆಳಗೂ ಅಷ್ಟೇ, ಮೇಲೆ ದೇವ್ರ ಮನೇಲೊಂದು 2 ಸ್ನೇಕ್ ಪ್ಲ್ಯಾಂಟ್ನ ಹಾಕ್ಸಿದ್ದೀನಿ. ಆಯಿತು, ಹಬ್ಬ ಮುಗೀತು ಅಂದರೆ ಪೂಜೆ ಗೀಜೆ ಎಲ್ಲ ಮಾಡಿ ಮುಗೀತು. ಕೆಳಗಡೆ ಒಂದು ಸ್ವಲ್ಪ ತಾದ್ಮೇಲೆ ಏನಪ್ಪ ಅದು, ಇವತ್ತು ಹಸು ಎಲ್ಲ ತರಿಸಿರ್ತಾರಲ್ಲ. ದಿವಿ, ಡ್ಯೂ ರಿಮೆಂಬರ್ ದೆಲ್ ಬಿ ಕವ್ವಿ ಆ್ಯಂಡ್ ಆಲ್ ಟುಡೇ? How is it? Nice diamond? No. Which shape is that? So square.
ಸ್ಕ್ವೇರ್ ಅದು. ದಿಸ್ ಇಸ್ ವಿಚ್ ಶೇಪ್? ಸ್ಕ್ವೇರ್ ಮಗನೇ. ಡೈಮಂಡನ್ನು ಸ್ಕ್ವೇರ್ ಅಂತ. ಸೊ ಅದಕ್ಕೆ ಅಲ್ಲಿ ಕೆಳಗಡೆ ಹೋಗಿ ಒಂದು ಸ್ವಲ್ಪ ಹಸು ತೋರಿಸ್ಕೊಂಡು ಅಷ್ಟರೊಳಗೆ ಅಡುಗೆ ರೆಡಿ ಆಗುತ್ತೆ. 10:30 ಮಾಡಿ ಮುಗಿಸ್ಬಿಟ್ಟೆ ಇವತ್ತಂತೂ ಪೂಜೆನ. ನೆನ್ನೆಯಿಂದನೇ ಅದಕ್ಕೆ ಪ್ರಿಪ್ರೇಷನ್ಸ್ ಮಾಡ್ಕೊಂಬಿಟ್ಟಿದ್ದೆ. ಯಾವಾಗಲೂ ಅಷ್ಟೇ, ನಾನು ಪ್ರತಿ ಹಬ್ಬದಲ್ಲೂ ಅಷ್ಟೇ ನಾನು ಮುಂಚೆನೇ ಮಾಡಿಸ್ಕೊಂಬಿಡ್ತೀನಿ. ನೋಡಿ ಈ ಲುಕ್ಕು ಹಳೇದು, ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ವ, ಅದೇ ಥರ ನಾನು ಆ್ಯಕ್ಚುಲಿ ಅಂದ್ಕೊಂಡೆ ಅದು ಹೊಸದು ಹಾಕೊಂಡು ನೋಡೋಣ ಪೆಂಡೆಂಟು ಅಂತ. ಬಟ್ ಇದು ಒಂಥರ ಡಾರ್ಕ್ ಕಲರ್ ಸೀರೆ ಇದೆ ಅಲ್ವಾ, ಅದ್ರ ಮೇಲೆ ಅದು ಮ್ಯಾಚ್ ಆಗುತ್ತೆ ಅಂತ ನನಗೆ ಇದಿರಲಿಲ್ಲ. ಆ್ಯಂಡ್ ತುಂಬ ಜನ ಒಂದು ಯಾವುದೋ ರೀಲಲ್ಲಿ ನಾನು ಇದನ್ನು ಹಾಕಿದ್ದೆ, ಅದಾದಮೇಲೆ ತುಂಬ ಜನ ಕೇಳ್ತಾಯಿದ್ರು ನಿಶಾ ತೋರಿಸಿ ಅಂತ. ಅದಕ್ಕೆ ಆಯಿತು ಬಿಡು, ತೋರಿಸ್ದಂಗೂ ಆಗುತ್ತೆ ಅಂತ ಅಂದ್ಕೊಂಡೆ. ಈಗ ಒಂದು ಸ್ವಲ್ಪ ರೀಲ್ ಮಾಡ್ಕೋತೀನಿ, ರೀಲೆಲ್ಲ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ. ನೋಡಿ, ಇನ್ಸ್ಟಾಗ್ರಾಮಲ್ಲೂ ಆ್ಯಕ್ಟಿವ್ ಆಗಿದ್ದೀನಿ. ಗೋವಾಗೆ ಏನು ಬಟ್ಟೆ ತೊಗೊಂಡೋಗಿದ್ವಿ ಅಲ್ವಾ, ಅದರಲ್ಲಿ ಅರ್ಧ ಬಟ್ಟೆ ಒಗ್ದೆ ನಾನು. ಬಟ್ ಇನ್ನು ಮಿಕ್ಕಿದ್ದು ಇವ್ರ ಬಟ್ಟೆ ಮತ್ತು ದವೆದ ಬಟ್ಟೆ ಇನ್ನೂ ಇತ್ತು. ಅದಕ್ಕೆ ಇವರು ಸರಿ ಲಾಂಡ್ರಿ ಕೊಟ್ಬಿಡೋಣ ಅಂತ ಕೊಡ್ತಾ ಇದ್ದಾರೆ. ಇವ್ರದ್ದೇನಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಶರ್ಟ್ಸ್ ಎಲ್ಲ ಇಟ್ಕೊಂಡಿರ್ತಾರೆ. ಅಂದರೆ ಅವ್ರು ಕ್ಲೈಂಟ್ ವಿಸಿಟಿಗೆ ಬಂದಾಗೆಲ್ಲ ಆಫೀಸಲ್ಲಿ ಹಾಕ್ಕೊಳ್ಳೋದು, ಅದನ್ನೆಲ್ಲ ನಾನು ಮೆಷಿನ್ಗೆ ಹಾಕ್ಬಿಟ್ರೆ ಒಂದು ಸತಿ ಕರೆ ಆಗಿಬಿಡುತ್ತೆ ಅಂತ ಅವನ್ನೆಲ್ಲ ಜನರಲಿ ಅವರು ವಾಶ್ಗೆ ಮತ್ತು ಲಾಂಡ್ರಿ ಕೊಡ್ತಾರೆ. ಸೊ ಆಫೀಸ್ ಬಟ್ಟೆಗಳಿತ್ತು, ಅದ್ರ ಜೊತೆ ಸ್ವಲ್ಪ ಗೋವಾ ಬಟ್ಟೆಗಳೇನಿತ್ತಲ್ವ ಅದನ್ನು ಎಲ್ಲ ಕೊಡ್ತಾ ಇದ್ದಾರೆ. ಲಕಿಲಿ ನಾವು ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಅಪಾರ್ಟ್ಮೆಂಟಲ್ಲೇ ಈ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಅಫ್ಕೋರ್ಸ್ ಪೇ ಮಾಡಬೇಕು, ಬಟ್ ಏನಂದರೆ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಅವರೇ ಬಂದು ತೊಗೊಂಡೋಗಿ ಆಮೇಲೆ ಲಾಂಡ್ರಿ ಆದಮೇಲೆ ಅವರೇ ಡೆಲಿವರ್ ಮಾಡ್ತಾರೆ. ಇವ್ರು ಆ್ಯಕ್ಚುಲಿ ಏನೋ ಕೌಂಟೇ ಮಾಡಿರಲಿಲ್ಲ, ಬಟ್ಟೆನ ಹಾಗೆ ಕೊಟ್ಬಿಡ್ತಾಯಿದ್ರು. ಅದಕ್ಕೆ ಇಲ್ಲ, ನಾನು ಫಸ್ಟ್ ಕೌಂಟ್ ಮಾಡಿಬಿಟ್ಟು ಕೊಡಬೇಕು, ಇಲ್ಲಾಂದರೆ ಎಷ್ಟು ಬಟ್ಟೆ ನಾವು ಕೊಟ್ಟಿದ್ದೀವಿ, ಎಷ್ಟು ಬಟ್ಟೆ ಅವ್ರು ಹೋಗೋದು ವಾಪಸ್ ಕೊಟ್ಟಿದ್ದಾರೆ, ಹೇಗೆ ಲೆಕ್ಕ ಗೊತ್ತಾಗಲ್ಲ ಅಲ್ವಾ. ಅದಕ್ಕೆ ಎಲ್ಲನೂ ಮತ್ತೆ ಇಲ್ಲಪ್ಪ ಹಂಗೆ ಕೊಡಬೇಡಿ, ಕೌಂಟಿಂಗ್ ಮಾಡಿಬಿಟ್ಟು ಕೊಡೋಣ ಅಂತ ಎಲ್ಲ ಕೌಂಟ್ ಮಾಡಿಕೊಡ್ತಾ ಇದ್ದೀವಿ. ಮಾಡಿ ಸ್ವಲ್ಪ ಅವಾಗ ಅರಳುತ್ತೆ ಚೆನ್ನಾಗಿ. ಮಾಡಿದ್ರೆ ಅದು ಅರಳಕ್ಕಾಗಲ್ಲ. ಪಾತ್ರೆ ಇದೆ ಅಲ್ಲ, ಅಡುಗೆಗೆ ನೋಡಿ ಗೋಬಿ ಏನಿದೆ ಗೋಬಿನ ರೆಡಿ ಮಾಡ್ತಾಯಿದ್ದಾರೆ. ಮತ್ತು ಅನ್ನ ಮತ್ತು ಸಾರು ರೆಡಿ ಆಗಿದೆ. ಮನೇಲಿ ಊಟ ಮಾಡಿಕೊಂಡು ದಿವ್ಯತ್ಗೂ ಊಟ ಮಾಡಿಸಿ ಕೆಳಗೆ ಫಂಕ್ಷನ್ ನಡೀತಾ ಇದೆ, ಅದನ್ನು ನೋಡೋಣ ಅಂತ ಬಂದೆ. ಇವರು ಪೊಂಗಲ್ ಮಾಡ್ತಾರಲ್ವ ತಮಿಳವರು, ನೋಡಿ ಅವರು ಕುಡಿಕೆ ಮಡಿಕೆಯಲ್ಲಿ ಇಟ್ಟು ಪೊಂಗಲ್ ಮಾಡ್ತಿದ್ದಾರೆ. ನನಗೆ ನಮ್ಮ ಕಡೆ ಎಲ್ಲ ಹಬ್ಬ ಮಾಡ್ತಾರೆ ಮಡಿಕೆಯಲ್ಲಿ, ಅದನ್ನೇ ಬಂದ್ಬಿಡ್ತು ನನಗೆ. ಇದನ್ನು ನೋಡಿ ಹೆಂಗಸ್ರು ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಮಾಡ್ತಿದ್ದಾರೆ ಅಂತ ಕಲಿಬೇಕು. ನಾವು ಕನ್ನಡದವರು ಇದನ್ನೆಲ್ಲ ನೋಡಿ ಕಲಿಬೇಕು. ಮತ್ತು ಏನಂದರೆ ನಾನು ಅಬ್ಸರ್ವ್ ಮಾಡಿದ್ರೆ, ನಾವು ಕನ್ನಡಿಗರು ಫಾರ್ ಎಕ್ಸಾಂಪಲ್ ನಾನು ನಮ್ಮ ಮನೇಲೇ ಹಬ್ಬ ಮಾಡ್ತಾ ಬ್ಯುಸಿ ಆಗಿಬಿಡ್ತೀನಿ. ಇಲ್ಲಿ ಈ ಥರ ಬಂದು ಕೆಳಗಡೆ ನನಗೇನು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅನಿಸುತ್ತೆ ನಾವು ಕನ್ನಡಿಗರು ಒಂಥರ ಮನೇಲೇ ಉಳಿದೋಗ್ತೀವಿ, ಮನೆ ಒಳಗೆ ನಾವು ನಮ್ಮ ಸಂಸಾರ, ನಮ್ಮ ಹಬ್ಬ, ನಮ್ಮ ದಿನ ಅಂತ ಅಂದ್ಕೊಂಡು. Where is thread, Papa? Thread, where did you put the thread? Why? ನೋಡಿ ಹೆಂಗಸರು ಎಷ್ಟು ಆ್ಯಕ್ಟಿವ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಅಂತ, ಇದನ್ನೆಲ್ಲ ನೋಡಿ ಖುಷಿ ಆಗುತ್ತೆ ನನಗೆ. ಆ್ಯಕ್ಚುಲಿ ನಮ್ಮವರು, ತಮಿಳವರು, ತೆಲುಗು ಅವರು, ಹಿಂದಿಯವರು ಯಾರೇ ಆಗಿರ್ಬೋದು, ಅವರು ಆ ಎಂತೂಸಿಯಾಸಮ್ ಇರುತ್ತಲ್ವಾ ಸೆಲೆಬ್ರೇಷನ್ ಮಾಡೋಕ್ಕೆ, ದಟ್ ಈಸ್ ಸಮಥಿಂಗ್ ಐ ರಿಯಲಿ ಲೈಕ್. ಅದನ್ನು
ಹೇಳ್ತಾ ನಾನಿವತ್ತು ಸಂಕ್ರಾಂತಿ ಹಬ್ಬ ಏನಿದೆ ಅದನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ನಿಶಾ ಚಂದ್ರ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆಯಾ ಅಂತ ಹೇಳಿ, ಆ್ಯಂಡ್ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡೋದನ್ನು ಕಂಟಿನ್ಯೂ ಮಾಡಿ. ನನಗೆ ರಿಪ್ಲೈ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ಜಾಸ್ತಿ ಫೋನ್ ಯೂಸ್ ಮಾಡೋಕ್ಕಾಗಲ್ಲ, ನನಗೆ ತುಂಬ ಕೈ ನೋವು ಬಂದುಬಿಡುತ್ತೆ, ಅದಕ್ಕೆ ಬಟ್ ಪ್ರತಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಲೈಕ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ.